ಈ ಮೂವಿನಲ್ಲಿ ಲೋಕೇಶ ಅಂತ ಒಂದು ರೋಲ್ ಮಾಡಿದ್ದೀನಿ. ಅದು ಎಲ್ಲರಲ್ಲೂ ಇರ್ತಾರೆ ಲೋಕೇಶ. ಅದು ಕೆಲವರಿಗೆ ವೀಕೆಂಡಲ್ಲಿ ಹೊರಗಡೆ ಬರ್ತಾನೆ, ಕೆಲವರಿಗೆ ಸಾಯಂಕಾಲದ ಹೊರಗಡೆ ಬರ್ತಾರೆ ಅಂತ ರೋಲು. ಮೂವಿ ಶೂಟಿಂಗ್ ತುಂಬ ಚೆನ್ನಾಗಿತ್ತು, ಎಲ್ಲ ಮಜಾ ಮಾಡ್ಕೊಂಡೇ ಮಾಡಿದ್ವಿ. ಸಹದೇವ್ ಅವರು ಫುಲ್ ಫ್ರೀ ಆಗಿಬಿಟ್ಟಿರು, ನಮ್ಮನ್ನ ತುಂಬ ಫ್ರೀ ಆಗಿಬಿಟ್ಟಿದ್ರು. ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮ ಪ್ರೆಷರ್ ಹಾಕಿದ್ರ ನಿಮ್ಮ ಅನುಭವ? ನಮಸ್ಕಾರ, ನಾನು ದೀಪ್ತಿ ನಾಗೇಂದ್ರ. ನಾನು ಇವ್ರ ಕಂಪ್ನಿ ಕೆಲಸ ಮಾಡ್ತಿಲ್ಲ, ನಂದು ವಿಜುವಲ್ ಮೀಡಿಯಾ. ನಾನು ನಿಮ್ಮ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಮೈಕು ಕ್ಯಾಮ್ರಾ ಮ್ಯಾನ್ ಜೊತೆಗೆ ಎಲ್ಲ ಕಡೆ ಹೋಗಿ ಏನ್ ನಡೀತಿದೆ ಅದನ್ನೆಲ್ಲ ಒಂದು ಬಿಟ್ಸ್ ತಗೊಳ್ಳೋ ಅಂತ ಪಾತ್ರ. ಇವಾಗ ಜಸ್ಟ್ ಗ್ರಾಜ್ಯುಯೇಟ್ ಆಗ್ಬಿಟ್ಟು ಉತ್ಸಾಹ ಇರುತ್ತಲ್ಲ ಜರ್ನಲಿಸಮ್ ಮಾಡಬೇಕು ಅಂತ, ಆ ಥರದ್ದೊಂದು ಪಾತ್ರ. ತುಂಬಾ ಜನ ಇದ್ದಾರೆ, ಯಾರಾದ್ರೂ ಈಗ ತಾನೇ ಸಡನ್ ಆಗಿ ಈಗ ತಾನೇ ಶುರು ಮಾಡೋದು? ನೀವ್ ಹಂಗಿದ್ದೆ? ಅದೇ ಪಾತ್ರ ಮಾಡ್ತಿರೋದು ನಾನು. ಸಹದೇವ್ ಅವರು ಹೇಳ್ದಂಗೆ ನಾನು ರಂಗಭೂಮಿ ಕಲಾವಿದೆ. ಈ ಥರದ್ದು ಒಂದು ತಂಡ, ಎಲ್ಲರೂ ರಂಗಭೂಮಿಯಿಂದ ಬಂದಿರೋರ ಜೊತೆಗೆ ನಟನೆ ಒಂದು ಸಿನಿಮಾ ಮಾಡೋದು ಒಂದು ಖುಷಿ. ಸಹದೇವ್ ಅವರು ಇಂಪ್ರೂವೈಸೇಷನ್ ಥಿಯೇಟರ್ ಅಂತ ಏನು ಹೇಳಿದ್ರು, ಅದೇ ಫಾರ್ಮ್, ಅದೇ ಇದನ್ನ ಸಿನಿಮಾಗೆ ಹೇಗೆ ತಗೊಂಡು ಬರೋದು ಅನ್ನೋದು ನನಗೆ ಒಳ್ಳೆ ಹೊಸ ಪ್ರಾಸೆಸ್. ಜೊತೆಗೆ ಮೊನ್ನೆ ಸ್ಕ್ರೀನಿಂಗ್ ಇತ್ತು ನಮ್ಮದು, ಕಾಸ್ಟ್ ಆ್ಯಂಡ್ ಕ್ರೂ ಸ್ಕ್ರೀನಿಂಗ್. ಅವಾಗಲೇ ನೋಡಿದ್ದು ಹೇಗಿದೆ ಮೂವಿ, ಏನು ಬಂದಿದೆ ಅಂತ. ಸೊ ಪ್ರತಿಯೊಂದು ಸೀನು, ಪ್ರತಿಯೊಂದು ಡೈಲಾಗು ಅವ್ರು ಹೇಳ್ದಂಗೆ ಒಂದು 6 ರೀತಿ ಮಾಡ್ಬೋದು, 100 ರೀತಿ ಮಾಡ್ಬೋದು. ಒಂದು ಅಷ್ಟು ರೀತಿಯಲ್ಲಿ ಮಾಡಿಸ್ಬಿಟ್ಟು ಯಾವ್ದು ಎಡಿಟೇಬಲ್ ಹೋಗಿದೆ, ಯಾವ್ದು ಎಡಿಟ್ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ, ಆ್ಯಕ್ಟರ್ಸ್ ಆಗಿ ನಮಗೂ ಯಾವ್ದು ಹೋಗಿದೆ ಅಂತ. ಸೊ ಅದು ಮೊನ್ನೆ ನೋಡಿದ ಸ್ಕ್ರೀನಿಂಗಲ್ಲಿ ತುಂಬ ಖುಷಿ ಆಯಿತು. ಸೊ ಈ ಥರದ್ದು ಒಂದು ತಂಡ, ರೂಪಾ ಅವ್ರ ಜೊತೆ ಕೆಲಸ ಮಾಡೋದು, ಸಹದೇವ್ ಅವರು, ಎಲ್ಲ ಆ್ಯಕ್ಟರ್ಸು, ಒಂದು ನಿಜವಾಗ್ಲೂ ಒಂದು ಖುಷಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬರೀ ಕೆಂಡ ಬಾಯ್ಸ್ ಅಂತ ಹ್ಯಾಶ್ಟ್ಯಾಗ್ ಆಗಿದೆ. ಇಲ್ಲ ಹೆಣ್ಮಕ್ಳು ಇದ್ದಾರೆ, ನಾನು ಇದ್ದೀನಿ. ಸ್ಟ್ರಾಂಗ್ ಫಿಲ್ಮ್, ಬಟ್ ನಂದು ಒಂದು ಒಳ್ಳೆಯ ವಿಭಿನ್ನ ಪಾತ್ರ. ಹೀರೋಯಿನ್ ಅಲ್ಲ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.